ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನಗಳಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಅಥವಾ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ, ಹಾಗೆಯೇ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರದಿಂದ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದನೂ ಮುಗಿದ ಮೇಲೆ ಒಂದು ಅಪ್ಡೇಟ್ನ ಕೊಡ್ತೀವಿ ಅಂತ ಸರ್ಕಾರದಿಂದ ಹೇಳಿದರು. ಎಲೆಕ್ಷನ್ ಇದ್ದಾಗ ಮತ್ತು ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಯಾವುದೇ ರೀತಿ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಂಡಿರಲಿಲ್ಲ. ಹಾಗೆಯೇ ರೇಷನ್ ಕಾರ್ಡ್ ತಿದ್ದುಪಡಿಗೂ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಫ್ರೆಂಡ್ಸ್, ಎಲ್ಲರೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಎಲ್ರಿಗೂ ತುಂಬಾ ತಲೆನೋವಾಗಿತ್ತು. ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋಕ್ಕಾಗಿರ್ಬೋದು, ತಿದ್ದುಪಡಿ ಮಾಡ್ಸೋಕ್ಕಾಗಿರ್ಬೋದು, ತುಂಬಾ ಇದರಿಂದ ತೊಂದರೆಗಳಾಯಿತು ಎಲ್ರಿಗೂ. ಯಾಕಂದರೆ ಹೊಸದಾದ ರೇಷನ್ ಕಾರ್ಡ್ ಮಾಡಿಸ್ಕೊಳಕ್ಕಾಗ್ತಿರಲಿಲ್ಲ, ತಿದ್ದುಪಡಿ ಕೂಡ ಮಾಡಿಸ್ಕೊಳಕ್ಕಾಗ್ತಿರಲಿಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ ಉಂಟಾಗಿತ್ತು. ಆದ್ದರಿಂದ ಇವಾಗ ಸರ್ಕಾರದಿಂದ ಒಂದು ಡೇಟ್ನ ಕೊಟ್ಟಿದ್ದಾರೆ, ಯಾವಾಗ ನೀವು ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗಿಂದ ಆರಂಭ ಆಗ್ತಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರು, ದಯಮಾಡಿ ಅಲ್ಲಿ ಬರ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ, ಮಧ್ಯ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿಬಿಡಿ. ಫ್ರೆಂಡ್ಸ್, ವಿಡಿಯೋ ವಿಷಯಕ್ಕೆ ಬರೋಣ. ಫ್ರೆಂಡ್ಸ್, ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ರೇಷನ್ ಕಾರ್ಡ್ನ ಅಪ್ಡೇಟ್ ಯಾವಾಗ ನೀವು ಮಾಡಿಸ್ಕೋಬೋದು ಅಂತ ನೋಡಿದ್ರೆ ಫ್ರೆಂಡ್ಸ್, ಇದೇ ತಿಂಗಳು ಜೂನ್ 20ರಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ರೇಷನ್ ಕಾರ್ಡ್ ಕರೆಕ್ಷನ್ ಅಥವಾ ತಿದ್ದುಪಡಿನ ನೀವು ಮಾಡಿಸ್ಕೋಬೋದು. ಕರ್ನಾಟಕ ಗ್ರಾಮ ಕೇಂದ್ರಗಳಿಗೆ ಭೇಟಿ ನೀಡಿ ಏನೇ ಕರೆಕ್ಷನ್ ಇದ್ದರೂ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಿದ್ರು ನೀವು ಇದನ್ನೆಲ್ಲ ಮಾಡಿಸ್ಕೋಬೋದು. ನಿಮಗೆ ಒಂದು ಸಮಯ ಕೊಟ್ಟಿದ್ದಾರೆ ಸರ್ಕಾರದವರು, ಮಧ್ಯಾಹ್ನ 1ರಿಂದ 4 ಗಂಟೆ ಒಳಗೆ ಮಾತ್ರ ನೀವು ಹೋಗಿ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಈ ಟೈಮಿಂಗ್ಸ್ ಆದಮೇಲೆ ಯಾವುದೇ ತರಹದ ಕರೆಕ್ಷನ್ ಆಗಿರ್ಬೋದು, ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. 1ರಿಂದ 4 ಗಂಟೆ ಮಧ್ಯಾಹ್ನ ಸರ್ವರ್ ಕೊಟ್ಟಿರ್ತಾರೆ. ಆ ದಿನಾಂಕದೊಳಗೆ ಹೋಗಿ ನೀವು ಆ ಟೈಮಿಂಗ್ಸ್ ಒಳಗೆ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಇದು ಬಂದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಕೊಟ್ಟಿರುವಂಥ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ಡೇಟು 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಇನ್ನೂ ಯಾವುದೇ ತರಹದ ಅಪ್ಡೇಟ್ ಇಲ್ಲ. ಯಾವಾಗ ಬೇಕಿದ್ರೂ ಅವರು ಕ್ಲೋಸ್ ಮಾಡ್ಬೋದು. ಆದ್ದರಿಂದ 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಆದ್ದರಿಂದ ಆ ಡೇಟ್ಗೆ ಹೋಗಿ ಆ ಸಮಯದೊಳಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಕೊಳ್ಳಿ. ಮತ್ತು ಇನ್ಯಾವಾಗ ಡೇಟ್ನ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗಲೇ 20ನೇ ತಾರೀಕು ಅಂತ ಹೇಳಿದ್ದಾರೆ. ಆ ದಿನಕ್ಕಂತೂ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹಾಗೆಯೇ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಕೊಬಿಡಿ. ಫ್ರೆಂಡ್ಸ್, ಆಮೇಲೆ ತುಂಬ ಡಿಲೇ ಆಗುತ್ತೆ. ನೆಕ್ಸ್ಟ್ ಇನ್ನು ಸರ್ವರ್ ಸಮಸ್ಯೆ ಆಗುತ್ತೆ. ನೀವು ತುಂಬ ತಡ ಮಾಡಿಕೊಂಡೆಲ್ಲ ಹೋದರೆ 1 ಗಂಟೆಯಿಂದ 4 ಗಂಟೆ ಒಳಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗೆ ಕರೆಕ್ಷನ್ನು ಅಥವಾ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಇದು ಒಂದು ಎಲ್ಲ ಜಿಲ್ಲೆಯವ್ರಿಗೂ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.